ಇದೇ ಅರವಿಂದ ಡ್ಯಾನಿಯಲ್ ನಾನು ನೋಡ್ಕೊಂಡ್ರೆ ಹೋಗ್ತಾ ಬರ್ತಾ ಇದ್ರೆ ನನ್ಗೆ ಯಾರು ಮಾತ್ರ ಕೇಳ್ತಾ ಇರಲಿಲ್ಲ ಡ್ಯಾನ್ ನೋಡಕ್ ಹೋಗ್ತಾ ಇದ್ದವ 15 ದಿವಸ ಕೊಟ್ಟು ನೋಡ್ಕೊಂಡ್ ಬಂದು ಅವ್ರಿಗೆ ಏನು ಬೇಕಲ್ಲ ಕೊಟ್ಟಿಯಲ್ಲಿ ಅರೇಂಜ್ಮೆಂಟ್ ನಮ್ಗೆ ಬರ್ತಾರೆ ಡ್ಯಾನಿ ಹತ್ರ ಯಾರು ಹೋಗಿ ಕೊಡ್ತಾ ಇಲ್ಲ ಕೊಡ್ತಾರೆ ಈ ಕೋಪಿಗೆ ಏನಾಗುತ್ತೆ ರಾಮಚಂದ್ರ ನೀನು ಕಿವಿ ಬಿದ್ದು ಯಾರು ಹೇಳೋರು ನಮ್ಮವನು ಸ್ವಲ್ಪ ಭಾಷೆ ಸೈನ್ ಮಾಡಿದ್ರೆ ಬಚ್ಚನ್ಗೆ ಮಾಡ್ರಿ ಅಂತ ಅಂದ್ರೆ ಅವನ ಕಣ್ಣು ನಿಮ್ಮ ಮೇಲೆ ಬಿದ್ದುಬಿಡ್ತು ಡ್ಯಾನಿ ನಾನು ಹೋಗಿ ನೋಡ್ತಾ ಇರೋದು ಅಲ್ಲೇ ದುಡ್ಡು ಕಲ್ಟ್ ಮಾಡ್ಕೊಂಡು ಕೊಡೋದು ಇವೆಲ್ಲ ನನ್ನ ಕಣ್ಣು ರಾಮಚಂದ್ರ ಬಿತ್ತು ಬಿದ್ಮೇಲೆ ನಾವು ಹೊತ್ತು ಕೊಡ್ರು ಅಂದ್ರೆ ಏನು ಬಂದು ನಮ್ಗೆ ಫೀಲಿಂಗ್ ಮಾಡ್ಬೇಕು ಯಾರೋ ಇವ್ರಿಲ್ಲ ಇವ್ರು ಏನೋ ರಾಮಚಂದ್ರ ಹೆಸರಿಗೆ ರೊಡೆ ಬಂದ್ರು ಹೊಡೆದ್ರು ಕಾರ್ ಪುಡಿ ಹಾಕಿದ್ರು ಹೊಡೆದ್ರು ಏನೋ ಗೇಮ್ ಆಗ್ಬಿಟ್ರು ಅಷ್ಟು ಇನ್ನೂ ಮೀಟ್ಲು ಚಾರ್ಜ್ ಇಲ್ಲ ಹೊಸ ಬಂಟ್ರಿಲ್ಲ ಅಂದ್ರೆ ನಿಮ್ಗೆ ಅವಾಗ ಕೊತ್ವಾಲ್ ಬಗ್ಗೆನೂ ಕೂಡ ಸಿಟ್ಟಾಯ್ತು ಅವ್ರಿಗೂ ಕೂಡ ಇವ್ರು ನಾನು ಫಾಲೋ ಮಾಡ್ಕೊಂಡು ಮುಂದೆ ಒಳಗೆ ಬಂದು ನಾನು ಚಕ್ಕಂತ ಏನು ಎಸ್ಕೇಪ್ ಆಗಿ ಬಸ್ ಹೋಗ್ಬಿಟ್ಟೆ ಹೋಗಿ ಡ್ಯಾನಿಗೆ ಹೇಳಿದೆ ಡ್ಯಾನಿ ಬಂದು ಕೊತ್ವಾಲ್ಗೆಲ್ಲ ಗಲಾಟೆ ಮಾಡಿ ಜೈಲಿಂದಾನೆ ಜನರ ಹತ್ರ ಹೋಗಿ ಕೋರ್ಟಿಗೆ ಬಂದು ಹಿಂಗೆ ಹೇಳಿದೆ ಹೋಗಿ ಜೈಲಿಗೆ ಗಲಾಟೆ ಮಾಡಿದ್ದೆ ಡ್ಯಾನಿ ಇಷ್ಟೊಂದು ನಡೀತು ಅಂದ್ರೆ ಇವೆಲ್ಲ ಗೇಮ್ ನೋಡಿ ಮಾಡ್ತಾ ಇರೋದು ನನಗೆ ಸೀದಾ ಸಿಕ್ಕಿದ ಸಮಾಧಾನ ಆಗುತ್ತೆ ಸಮಾಧಾನ ಅಂದ್ರೆ ಈ ಬೇರೆ ಗೇಮ್ಗಳು ನಮ್ಮ ಫೀಲ್ಡಲ್ಲಿ ಅತಿ ಗೇಮ್ ಎಷ್ಟು ಚೆನ್ನಾಗಿರ್ತೀವಿ ಅನ್ನೋದು ಗೊತ್ತಿಲ್ಲ ಕೂರ್ತಿ ಏನ್ ಚೇಂಜ್ ಆಗುತ್ತೆ ಗೊತ್ತಿಲ್ಲ ಕೂರ್ತಿ ಟೈಮ್ ಈಗ ಹೋಗೋಸ ಮಾಡ್ಬೋದು ಒಂದೇ ತಟ್ಟೆಲಿ ಊಟ ಮಾಡಿದ್ಮೇಲೆ ಸ್ಕೆಚ್ ನಮ್ಮ ಅಂಡರ್ವರ್ಲ್ಡ್ ನಲ್ಲಿ 200 ಎಷ್ಟು ಮರ್ಡರ್ಗಳಾಗಿದಾವೋ ಎಲ್ಲ 98% ಜೊತೆಲಿದ್ದವ್ರೆ ಈಗ ಅದು ದುಡ್ಡಿನ ವಿಷಯಕ್ಕೋ ಅಥವಾ ಇನ್ಯಾವುದೋ ಬೇರೆ ವಿಷಯಕ್ಕೋ ಬೆಳಿಬೇಕು ನಾನು ಬೆಳಿಬೇಕು ಅಂತೇಳಿ ಇದೇ ವಿಚಾರಕ್ಕೆ ಅವತ್ತಿಂದಾನು ಇವತ್ತು ಅದೇ ಆಗ್ತಾರೆ ಇವತ್ತು ಅದೇ ಆಗ್ತದೆ ಅದಾಯ್ತು ನಿಮ್ಮ ಉದ್ದೇಶ ಕೂಡ ಕೊತ್ವಾಲ್ ಮುಗಿಸ್ಬೇಕು ಅನ್ನೋದಾಯ್ತು ಶ್ರೀಧರ್ ಅವ್ರದ್ದು ಉದ್ದೇಶ ಅದೇ ಏನು ಅಂದಿಲ್ಲ ಶ್ರೀಧರ್ ಅಂದಿದ್ದಕ್ಕೆ ನಾನು ಏನು ಅಂದಿಲ್ಲ ಸುಮ್ಮನೆ ನನಗೆಲ್ಲ ಗೊತ್ತಿತ್ತು ನಾನು 4 ವರ್ಷದಿಂದ ಓಡಾಡಿ ನೋಡ್ತಾ ಇದ್ದೇನೆ ಈಗ ನನಗೆ ಅಟ್ಯಾಕ್ ಮಾಡೋದು ಅದೆಲ್ಲ ನಾನು ಶ್ರೀಧರ್ಗೆ ಹೇಳಿರಲಿಲ್ಲ ಸುಮ್ಮನೆ ಆಗಿದೆ ಆಮೇಲೆ ಹೆಂಗೆ ಕ್ಲೋಸ್ ಆಗ್ತಾ ಡಿಸ್ಕಸ್ ಆಯ್ತು ನೋಡೋಣ ಬಿಡಿ ಅಂತ ಹೇಳಿ ಸುಮ್ಮನೆ ಆಗಿದೆ ಅವರು ಕೊತ್ವಾಲ್ ಒಂಥರ ಪ್ಲಾನಿಂಗ್ ಆದ್ರೆ ಇವ್ರದ್ದು ಶ್ರೀಧರ್ದು ಇನ್ನೊಂಥರ ಪ್ಲಾನಿಂಗ್ ಇವ್ರದ್ದು ಅಫಿಷಿಯಲ್ ಟೈಪ್ ಅಫಿಷಿಯಲ್ ಅಂದ್ರೆ ರಬ್ ಮಾಡ್ಕೊಂಡ್ಬಾರ್ದು ಮೈ ಮೇಲೆ ಹಾಕೊಂಡ್ಬಾರ್ದು ಕೇಸು ಆಮೇಲೆ ಸುಮ್ಸುನೆ ಖುಷಿ ಹೊಡೆಯೋದಾಗ್ಲಿ ನನ್ಗೆ ಹೆಸರು ಬೇಕನ್ನೋ ಫೀಲಿಂಗ್ ಇರ್ಲಿಲ್ಲ ತಮ್ಮನ್ ಕೊಡ್ತಾನೆ ಹೆಂಗೋ ಬರ್ದೆ ನಾನು ತಿರ್ಗಿ ನಾನು ಬೇರೆ ಬಿಸ್ನೆಸ್ ಮಾಡ್ಕೊಳ್ಳೋಣ ಸಮಥಿಂಗ್ ಹೋಗೋಣ ಅಂತ ಅವ್ರದ್ದು ಮೈಂಡ್ ಸೆಟ್ ಇದೆ ಇವ್ರ ಮೈಂಡ್ ಸೆಟ್ ಅಷ್ಟು ವರ್ದಾದ ನಾಯಕ ಅಂತ ಸಿಗ್ತಾರೆ ಬರ್ತಾರೆ ಅವ್ರದ್ದು ಸ್ವಲ್ಪ ಲವ್ ಕೇಸ್ ಪ್ರಾಬ್ಲಮ್ ಆಗಿ ಅವ್ರಿಗೆಲ್ಲ ಕರ್ಕೊಂಡೋಗಿ ಕೊತ್ತೋಲತ್ತ ಇದೇ ಸರ್ದಾರು ಎಲ್ಲ ಕರ್ಕೊಂಡು ನಾವೆಲ್ಲ ಕರ್ಕೊಂಡೋಗಿ ಆ ವಿಚಾರಕ್ಕೆ ಬರೋ ಮುಂಚೆ ಚಾಲುಕ್ಯದಲ್ಲೂ ಕೂಡ ಜಯರಾಜ್ನ ಹೊಡಿಬೇಕು ಅಂತ ಅವಾಗ ನೀವು ಹೋಗ್ತೀರಾ 86 ಅಂದ್ರೆ ವರ್ಧಾ ಪರಿಚಯ ಆದ್ಮೇಲೆ ಅಥವಾ ಅದಕ್ಕಿಂತ ಮುಂಚೆ ವರ್ಧಾ ಪರಿಚಯ ಆಗ್ಬಿಡ್ತಾರೆ ವರ್ಧಾ ಪರಿಚಯ ಆಗ್ತಾರೆ ಫ್ಯಾಮಿಲಿ ಪ್ಲಾನ್ ಕರ್ಕೊಂಡ್ ಬರ್ತಾರೆ ನಾವು ಗೊತ್ತಾಗ್ತಾ ಹೇಳಿಸ್ತೀವಿ ಆ ಹುಡುಗಿ ವಿಷಯಕ್ಕೆ ವರ್ಧಾ ಒಬ್ಬರು ಒಂದು 6 ತಿಂಗಳು ಸುಮ್ಮನೆ ಅಂತೀವಿ ವರ್ಧಾ ಅಂತ ಒಪ್ಕೊಂಡು ಬರ್ತಾರೆ ಸಿಗಕ್ಕೆ ಹೋಗ್ತಾರೆ ಸಮಥಿಂಗ್ ನಮ್ಮ ಆದಿನ ಪಿಕ್ಚರ್ ಎಲ್ಲ ತೋರಿಸಿ ಹೌದೌದು ಅವಾಗ ನೀವು ವರ್ಧಾ ಶ್ರೀಧರ್ ಒಟ್ಟಿಗೆ ಸೇರೋದು ಮಾತಾಡ್ತಾ ಇರ್ತಾರೆ ಓಕೆ ಇವರು ಸೇರೋದು ಅಂದ್ರೆ ಸಾಯಂಕಾಲ ಸಿಗ್ತಾ ಇರಲಿಲ್ಲ ಇವ್ರ ಫ್ರೆಂಡ್ಸ್ ಲಕ್ಸುರಿ ಲೈಫ್ಗಳು ಇವ್ರು ಲಕ್ಸುರಿ ಲೈಫ್ ಅಲ್ಲ ಅವಾಗ ನೀವು ಒಟ್ಟಿಗೆ ಒಂದೇ ಮನೇಲಿ ಇದ್ರು ಅಥವಾ ಬೇರೆ ಬೇರೆ ಮನೆ ಶ್ರೀಧರು ನೀವು ಬೇರೆ ಬೇರೆ ಅವ್ರ ಮನೆ 10-12 ಅಂದ್ರೆ ಬೆಳಗ್ಗೆಯಿಂದ ಜೊತೆಲಿರೋರು ಸಾಯಂಕಾಲ ಹೋಗ್ಕೊಂಡು ಅವ್ರು ಹೋಗ್ತಾ ಇದ್ರು ಏನ್ ಮಾಡ್ತಾ ಇದ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಏನ್ ಮಾಡ್ತಾ ಇದ್ರು ನೀವಿಬ್ರು ಇಬ್ರು ಸೇರಿ ಮಾಡ್ತಾ ಇದ್ರು ಅಂದ್ರೆ ಏನೋ ಬಿಸ್ನೆಸ್ ಮಾಡ್ಬೇಕಂತ ಏನೋ ಒಂದು ವ್ಯವಹಾರ ಮಾಡ್ಬೇಕು ಯಾವ್ದು ಪ್ರಾಪರ್ಟಿ ಡೀಲ್ ಮಾಡೋಣ ಇನ್ವೆಸ್ಟ್ಮೆಂಟ್ ಮಾಡೋಣ ಈ ಥಿಂಕಿಂಗ್ ಓಡಾಡ್ತಾ ಇದ್ರು ನನಗೆ ಕೆಲವು ಜನ ಪರಿಚಯ ಆಗಿದ್ರು ಅಲ್ಲಿ ಇನ್ವೆಸ್ಟ್ ಮಾಡಿ ಅನ್ನೋರು ಆ ಟೈಮಿಗೆ ನಮ್ಗೆ ಅದೊಂದು ಕೇಸ್ ಆಗ್ಬಿಡ್ತು ನಮ್ದು ಶ್ರೀಧರ್ದು ವರ್ಧಂದು ಎಲ್ಲ ಕೇಸ್ ಆಗ್ಬಿಡ್ತು ಅದೊಂದು ಕೇಸ್ ವರ್ಧಾ ಸಿಗಲ್ಲ ನಾವು ಸಿಕ್ಕಂತೀವಿ ಕೇಸ್ ನಮ್ಮ ಫ್ರೆಂಡ್ ಕಲಂದ್ರ ಅಂತ ಅವನಿಗೆ ನಮ್ಮ ಮೇಲೆ ಕೇಸ್ ಆಗುತ್ತೆ ಆ ಕೇಸಿಂದ ನಾವು ಫಸ್ಟ್ ಟೈಮ್ ಜೈಲ್ ಹೋಗ್ತೀವಿ ಫಸ್ಟ್ ಟೈಮ್ ಜೈಲ್ ಹೋಗಿ ಒಟ್ಟಿಗೆ ಓಕೆ ನಾನು ಶ್ರೀಧರ್ ಇದ್ರೆ ಏನ್ ಕೇಸ್ ಅದು ಅದು ಒಂದು ವೇಕ್ನಲ್ಲಿ ಬಾಬು ಅಂತ ಪಿಂಪು ಬಾಬು ಅಂತ ಅವನು ಆಕ್ಟರ್ ಕೂಡ ಕುದುರೆ ಬಾಬು ಅಂತ ನಮಗೆ ಕುತ್ತಾ ಬಾಬು ಅಂತ ಅವನು ದೊಡ್ಡ ನಾಯಿ ಇತ್ತು ಹೇಳು ಅವ್ನು ಕುದುರೆ ಮೇಲೆ ನಾಯಿ ಹಿಂದೆ ಬರ್ಬೇಕು ಕೋತಿ ಇತ್ತು ಹೆಗಲ ಮೇಲೆ ಅವನು ದೊಡ್ಡ ಪಿಂಪು ಕೆಲಸ ಮಾಡ್ತಾರೆ ಒಂದು 40 ಜನ ಹುಡುಗಿ ಸುನದ್ ಕೂಡ ಅವಾಗ ವಿವೇಕ್ ನಗರ ಚರ್ಚಿನ ಮುಂದೆ ಪಾಸ್ ಆದ್ರೆ ಅಲ್ಲಿ ಏನು ಬೇರೆ ಕಾಡೆ ಅಲ್ಲಿ ಮನೆಗಳು ಅವೆಲ್ಲ ಅಲ್ಲಿ ಅಲ್ಲಿ ಅವನು ಪಿಂಪು ಕೆಲಸ ನಡೆಸೋದು ಅದು ಜಯರಾಮ್ ಅಂತ ಒಂದು ACP ಇದು ಕಡಕ್ ಆಫೀಸರು ಅವ್ರು ಎಲ್ಲ ಕಡೆ ನಿಲ್ಲಿಸ್ಬಿಡು SIT ನಿಲ್ಲಿಸ್ಬಿಡು ಇವ್ರು ರೋಡಿಗೆ ಬಂದ್ಬಿಟ್ಟು ಇವ್ನು ಡಬ್ಲಿ ಮಾಡಿ ಸ್ಟಾರ್ಟ್ ಯಾರು ಈ ಬಾಬು ಈ ನಮ್ಮ ವರ್ಧನ್ ಹತ್ರ ಡ್ರೈವರ್ ಇದ್ದ ಆ ಡ್ರೈವರ್ಗೆ 20,000 ತಿಂತಿದ್ರು
ಯಾರು ಅವನು ಹಾಂ ಈ ಡ್ರೈವರ್ ಅವಾಗ ನಾವು ಮೊದಲು ವರ್ಧನ ಯಾವಾಗಲೂ ನಿಮ್ಗೆ ಹೇಳೋ ಸರ್ ಹಿಂಗೆ ಮಾಡ್ಕೊಡಿ ವರ್ಧನ ನೋಡಿ ಏನೋ ಆಗುತ್ತೆ ನೋಡಿ ಮಾಡಿ ಹೇಳೋದು ನಾವು ಓದ್ವಿ ಮಾತ್ರ ಓದೇನಾಗುತ್ತೆ ಅಲ್ಲಿ ಅಷ್ಟು ನಿನ್ನೆ ಸ್ಲಮ್ ಇತ್ತು ನಿಧಾನ ಮಾತಾಡ್ಕೊಂಡು ಬಂದಾಗ ಕಿಚ್ಚುಡ ಕಿಚ್ಚಿದ ತಕ್ಷಣ ಮಾಡ್ಬಿಟ್ರು ಶ್ರೀಧರ್ ಮುಂಚೆ ಹಾಕಿತ್ತು ಹಿಂಗೆ ತಪ್ಪು ಅಂತ ಹೇಳಿ ಬಿದ್ದು ಎತ್ತಿ ಹಾಕೊಂಡು ಹೋದ್ರೆ ಯಾಕಂದ್ರೆ ಹೊಡೆದೇನೋ ಮಾಡಿದೆ ಅವ್ನ ಹೆಚ್ಚಿಗೆ 100 ಹುಡುಗಿ ಮದುವೆ ಆಗಿದ್ದ ಮದುವೆ ಆಗೋದು ತಂದು ಲೈನಿಗೆ ಬಿಡೋದು ಯೂನಿಯನ್ ಅಂತ ಎಲ್ಲ ಕಸ ಟೈಮ್ಲಿ ಅಥವಾ ಎಲ್ಲಾ ಟಾಪ್ ಲೆವೆಲ್ ಪಿಂಗಳು ಅದೇ ಕಸ ಅದೇ ಮಾಡ್ತಾ ಇದ್ದ ಅದೇ ಈ ಸಣ್ಣ ಪುಟ್ಟ ಲೆವೆಲ್ ಪಿಂಗಳೆಲ್ಲ ಹಳ್ಳಿ ಕಡೆ ಹೋಗೋದು ಹೂವ ಮಾರೋರಿಗೆ ಅಂತ ಮಾತಾಡೋದು ಒಳ್ಳೆ ಹುಡುಗಿ ತಂದಿಗೆ ಬಿಡೋದು ಒಳ್ಳೆ ಹುಡುಗಿರಿಲ್ಲ ಅಂದ್ರೆ ಮನೆ ಕಸ ಇಟ್ಕೊಂಡು ಈ ತರ ಅದಾದ್ಮೇಲೆ ಆ ಕೇಸಲ್ಲಿ ಅವ್ನು ಎತ್ಕೊಂಡು ಬಿಡಿದ್ವಿ ನಾವು ಅವನೇನ್ ಮಾಡ್ದ ಕಳ್ಳ ಸುಳ್ಳ ನಮ್ಗೆ ಕರ್ಕೊಂಬಂದು ಯಾರೋ ಒಂದು ನನ್ನ ಹತ್ರ ದುಡ್ಡಿಲ್ಲ ಇದು VCI TV ಇದೆ ನನ್ನ ಹತ್ರ ತಗೊಂಡೋಗ್ರಿ ನಾನು ನಂಗೂ ದುಡ್ಡು ಕೊಡಿ ಅವ್ನು ನನಗಿದ್ದು ನಾವು ತಗೊಂಡೋಗಿ ಮಾರಿದ್ವಿ ನಮ್ದು 25,000 ನಾವು ತಗೊಂಡು ತುಂಬಾ ದುಡ್ಡು VCR 20,000 ದೊಡ್ಡ ಟಿವಿ ಅದೇ ತರಿಸಿದ ಅವನು ಮನೆ ಮೆರ್ಸಿಗೆ ಬಂದು ತಗೊಂಡು ನಾನು ಇವರನ್ನು ಬಿಡಿ ಹೋಗೋದು ಬೇಡ ಮಾತ್ರ ಅಂದ್ರು ನಮ್ಮವರು ನಮ್ಸಿದ್ರಲ್ಲಿ ಪಾಪ ಒಲಿ ಬಿಡಿ ಪಾಪ ಅವ್ನು ತುಂಬಾ ಕಡೆ ಅವ್ನಿಗೆ ಮೂಸ ಕೊಟ್ಬಿಟ್ಟು ನಾ ಇಬ್ರು ಮೋಟರ್ ಬೇಕು ಹೋಗ್ತೀನಿ ನಾನು ಇನ್ನೂ ಮೋಟರ್ ಬೇಕು ದುಡ್ಡು ಬಂದ್ಬಿಡ್ತಲ್ಲ ಈ ಡ್ರೈವರ್ ಅರ್ಧ ಕೊಟ್ರಿ ಯಾರಿಗೆ ಇವ್ರಿಗೆ ವರ್ಧನ್ ಡ್ರೈವರ್ಗೆ 10 ನಿಮ್ಕಿಂತ ತಗೊಂಡ್ರಿ ಹೋದ್ರೆ ಪೊಲೀಸರು ಅದನ್ನ ಮೆಸೇಜ್ ಹಾಕೊಂಡ್ರ ಅವ್ನು ಬಾಡಿಗೆ ತಂದಿರೋದು ಅವನೇ ಬಾಡಿಗೆ ತಂದಿದ್ದ ಆ ಕೇಸಲ್ಲಿ ಪೊಲೀಸರೆಲ್ಲ ನಮ್ಗೆ ಕಳ್ತಾ ಮಾಡ್ರು ನಮ್ಗೆ ರಾಬರಿ ಕೇಸ್ ಮಾಡೋದು ವಿವೇಕನಗರ ಸಬ್ ಇನ್ಸ್ಪೆಕ್ಟರ್ ಪ್ರಮೋಷನ್ ಆಮೇಲೆ ನಮ್ಗೆ ಸ್ಟೇಷನ್ ಕರ್ಕೊಂಡು ಹೋದ್ರು ಶ್ರೀಧರ್ ಎಲ್ಲ ಬಂದು ನಾನು ಶ್ರೀಧರ್ ನೀವು ಇಂಗ್ಲೀಷ್ನಲ್ಲಿ ಮಾತಾಡಿ ಇಂಗ್ಲೀಷ್ಗೆಲ್ಲ ಇಂಗ್ಲೀಷ್ನಲ್ಲಿ ಮಾತಾಡ್ಸೋದು ಒಂದು ಲೆವೆಲ್ ಬರ್ತದೆ ಇಂಗ್ಲೀಷ್ನಲ್ಲಿ ಮಾತಾಡಿ ಅವ್ರ ಪೊಲೀಸರು ಬೇರೆ ಅಮ್ಮನ ಕಳ್ಳ ಹೇಳೋ ಅಂತ ಹೇಳಲ್ಲ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ತಾರೆ ಇಂಗ್ಲೀಷ್ನಲ್ಲಿ ಹೇಳಿಸ್ಬಿಟ್ಟೆ ಅವ್ನು ಸ್ವಲ್ಪ ಇಂಗ್ಲೀಷ್ನಲ್ಲಿ ನೋಡೋದು ಏನಂದ ಸಹಿತ ಎಲ್ಲ ಕಂಪ್ಲೀಟ್ ಸ್ಟೋರಿ ಹೇಳಿದ್ರು ಆಮೇಲೆ ನಮಗೆ ಅವರು ಕೇಸು ಇದು ರಾಬರಿ ಕೇಸ್ ಎಲ್ಲ ತೆಗ್ದು ಚೀಟಿಂಗ್ ಕೇಸ್ ಅಂತ ಹೇಳಿ ನನ್ನ ಜೈಲು ಫಸ್ಟ್ ಟೈಮ್ ಇಬ್ರು ಜೈಲಿಗೆ ಹೋದ್ರು ಓಕೆ ಅಲ್ಲಿಂದ ಮತ್ತೆ ಹೊರಗಡೆ ಬಂದು ಇದು ಫಸ್ಟ್ ಟೈಮ್ ಜೈಲಿಗೆ ಹೋದೆ ನಮಗೆ ಜನ ಜೈಲೆಲ್ಲ ತುಂಬ ಅವರೆಲ್ಲ ಪರಿಚಯ ಇರಲ್ಲ ಅವರೆಲ್ಲ ಅಲ್ಲಿದ್ದು ಊಟ ತಿಂದು ಚೆನ್ನಾಗಿತ್ತು ಆಮೇಲೆ ಜೈಲಿಂದ ಬಂದು ಜೈಲಿಂದ ಬಂದಿದ ತಕ್ಷಣ ಏನಾಗುತ್ತೆ ಕೊತ್ವಾಲ್ದು ಕನಿಷ್ಕ ಹಾಂ